ಶುಭೋದಯ ಮಕ್ಕಳೇ. ಪಾಠ 4 ಮಳೆ. ಇದು ಪದ್ಯಪಾಠ. ಮಳೆ ಅಂದರೆ ಆಕಾಶದಿಂದ ನೀರು, ಇಡೀ ಭೂಮಂಡಲಕ್ಕೆ ನೀರು ಬರೋದು ಆಕಾಶದಿಂದ ಮಳೆ ರೂಪದಲ್ಲಿ. ಈ ಮಳೆ ಹೇಗೆ ಬರುತ್ತೆ ಅನ್ನೋದು ಈ ಪದ್ಯಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ. ಮೊದಲು ಒಂದ್ಸಲ ಪದ್ಯ ಓದೋಣ, ನೋಡ್ಕೊಳ್ಳಿ. ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯ ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಇದು ಬರೆದಿರೋರು ಪಳಕಳ ಸೀತಾರಾಮ ಭಟ್ಟ. ಈಗ ಪದ್ಯಕ್ಕೆ ಬರೋಣ. ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು. ಬಿಸಿಲು ಅಂದರೆ ಸೂರ್ಯನ ಶಾಖ, ಝಳ ಅಂದರೆ ಸೂರ್ಯನ ಶಾಖ, ತಾಪ. ಅದಕ್ಕೆ ಕಡಲು ಅಂದರೆ ಸಮುದ್ರ, ಸಾಗರ. ಅದರಲ್ಲಿರ್ತಕ್ಕಂಥ ನೀರು ಆವಿಯಾಯಿತು ಅಂದರೆ ಕಾದು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ಸಮುದ್ರ ಮಟ್ಟದಿಂದ ಆವಿಯಾಗಿ ಮೇಲೆ ಬಂದು ಹಾಗೆ ನಮ್ಮ ಭೂಭಾಗಕ್ಕೆ ಬರ್ತಾ ಇರ್ಬೇಕಾದ್ರೆ ಏನಾಯಿತು ನೋಡೋಣ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಗುಡ್ಡ ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳು ಬೆಟ್ಟದ ರೂಪದಲ್ಲಿ ನಮಗಿರ್ತಾವಲ್ಲ, ಗುಡ್ಡ ಬೆಟ್ಟ, ಅದು ಅಡ್ಡ ಆಗ್ಬಿಡುತ್ತೆ ಏನು ಆವಿಗೆ. ಅವಾಗ ಏನಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಆ ಮೋಡ ಎಲ್ಲ ಮೇಲಕ್ಕೆ ಹೋಯಿತು. ಆಮೇಲೆ ಏನಾಯಿತು, ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿತು. ಆ ಮೋಡ ಎಲ್ಲ ಆವಿ ಎಲ್ಲ ಮೇಲ್ಮೇಲೆ ಹೋದಾಗ, ಘಳಿಗೆ ಅಂದರೆ 24 ನಿಮಿಷಗಳ ಅವಧಿಯೊಳಗೆ ಇಡೀ ಬಾನು ಅಂದರೆ ಆಕಾಶ ತುಂಬ ಮೋಡ ಹೋದ್ಬಿಡ್ತು. ಅಂದರೆ ಮಳೆ ಬರೋ ಸೂಚನೆ ಆಯಿತು. ಮಿಂಚು ಮಿಂಚು ಜಗವು ಬೆಳಗಿ ಗುಡುಗು ಗುಡುಗಿತು. ಆಕಾಶದೊಳಗೆ ಮೋಡ ಕವಿದ ತಕ್ಷಣ ಏನಾಯಿತು, ಗುಡುಗು ಮಿಂಚು ಪ್ರಾರಂಭ ಆಯಿತು. ಮಿಂಚು ಅಂದರೆ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಬೆಳಕಿನ ಬಳ್ಳಿ ನಿಮಗೆ ಉದ್ದಕ್ಕೆ ಕಾಣುತ್ತಲ್ಲ, ಜಗ ಒಳದೇ ಬಿಡುತ್ತೆ ಒಂದೇ ಸಲ ಇದ್ದಕ್ಕಿದ್ದಂಗೆ, ಅದು ಮಿಂಚು ಮತ್ತು ಗುಡುಗುತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಮೋಡ ಮೇಲಕ್ಕೆ ಹೋಗ್ತಾ ಮೇಲ್ಗಡೆ ಪರಿಸರದಲ್ಲಿ ತಂಪು ಆ ಮೋಡಕ್ಕೆ ತಗಲಿ ಏನಾಯಿತು, ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಆವಿ ರೂಪದಲ್ಲಿರ್ತಕ್ಕಂಥ ನೀರು ಅದು ತಣದು ಅಂದರೆ ಅದು ಇನ್ನೂ ಸ್ವಲ್ಪ ತಣ್ಣಗಾಗಿ ಅದು ಭಾರ ಆಗಿ ಕೆಳಗಡೆ ಕುಸಿಯತೊಡಗಿತು. ಯಾವ ಥರ ಕುಸಿಯತೊಡಗಿತು ನೋಡೋಣ. ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. ಆ ಮೋಡ ಮೇಲಕ್ಕೇರಿ ತಂಪು ತಗಲಿ ಆವಿ ಭಾರವಾಗಿ ಅದು ಮಳೆಯ ರೂಪ ಅಂದರೆ ಮಳೆ ಹನಿ ರೂಪ. ಅದು ಹೆಂಗಿತ್ತು, ಮುತ್ತು, ಬೆಳ್ಳಗೆ ಮುತ್ತು ನೋಡಿದಿರಲ್ಲ, ಸೇಮ್ ಮುತ್ತಿನಂತೆ ಮಳೆಯ ನೀರು ಕೆಳಗೆ ಸುರಿತಾ ಹರಿತಾ ಜೋರಾಗಿ ಭೋರ್ಗರೆತ ಮಳೆ ಬರೋಕ್ಕೆ ಪ್ರಾರಂಭ ಆಯಿತು. ಆ ಪ್ರಾರಂಭ ಆಗಿದ್ದ ಮಳೆ ಏನೆಲ್ಲ ಮಾಡ್ತು ನೋಡೋಣ. ಕೆರೆಯ ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿತು. ಕೆರೆಗಳು, ತೊರೆಗಳು, ಹಳ್ಳಗಳು, ಹೊಳೆಗಳು ತುಂಬಿ ಹರಿತು. ಈ ಮಳೆಯಿಂದ ನಮಗೆ ಮಳೆ ತುಂಬ ಅವಶ್ಯಕತೆ ಇದೆ. ನಾವು ಮಳೆ ಬರಬೇಕು ಅಂದರೆ ನಾವು ಗಿಡ ಮರಗಳನ್ನು ನೆಡಬೇಕು. ನಾವು ಆ ಕರ್ತವ್ಯನ ಪಾಲಿಸೋಣ. ಇದನ್ನು ಬರೆದಿರೋರು ಪಳಕಳ ಸೀತಾರಾಮ ಭಟ್ಟ.